ನಮಸ್ತೆ, ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಸುಕ್ಷೇತ್ರ ಹೋತನಹಳ್ಳಿ ಗ್ರಾಮದಲ್ಲಿ ಲಿಂಗೈಕ್ಯ ಮಘಚ ಸಿಂದಗಿ ಶಾಂತವೀರ ಪಟ್ಟಾಧ್ಯಕ್ಷರವರ 46ನೇ ಪುಣ್ಯ ಸ್ಮರಣೋತ್ಸವ ಹಾಗೂ ಲಿಂಗೈಕ್ಯ ಡಾಕ್ಟರ್ ತೋಂಟದಾರ್ಯ ಸಿದ್ದಲಿಂಗ ಮಹಾಸ್ವಾಮಿಗಳವರ 8ನೇ ಪುಣ್ಯ ಸ್ಮರಣೋತ್ಸವ ಭಕ್ತಿ ಭಾವದಿಂದ ಜರುಗಿದೆ. ಈ ನಿಮಿತ್ತವಾಗಿ ಲಿಂಗೈಕ್ಯ ಮಘಚ ಶಾಂತವೀರ ಪಟ್ಟಾಧ್ಯಕ್ಷರು ಸಿಂದಗಿ ಪಟ್ಟಾಧ್ಯಕ್ಷರ ಪುರಾಣವು ನಿರಂತರ 5 ದಿನಗಳ ಕಾಲ ನಡೆಯಿತು. ಅದರ ಸಮಾರೋಪವಾಗಿ ಮುಕ್ತಾಯ ಸಮಾರಂಭ ಹಾಗೂ ಧರ್ಮಸಭೆ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಶ್ರೀ ಮಣಿಪ್ರ ಸದಾಶಿವ ಮಹಾಸ್ವಾಮಿಗಳು ಹುಕ್ಕೇರಿ ಮಠ ಹಾವೇರಿ ಅವರು ನೇತೃತ್ವ ವಹಿಸಿದ್ರು. ಶ್ರೀ ಮಘಚ ಶಂಭುಲಿಂಗ ಪಟ್ಟಾಧ್ಯಕ್ಷರು ಸಿಬ್ಬಂದಿ ಮಠ ಹೋತನಹಳ್ಳಿ ಅವರು ಅಧ್ಯಕ್ಷತೆ ವಹಿಸಿದ್ರು. ಸಿಂದಗಿಯ ಊರಿನ ಹಿರಿಯಮಠದ ಶ್ರೀ ಶಿವಾನಂದ ಶಿವಾಚಾರ್ಯರು ಪ್ರಮುಖ ಉಪಸ್ಥಿತಿಯಲ್ಲಿ ಆಶೀರ್ವಚನ ಕೊಟ್ಟಿದ್ದಾರೆ. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಶ್ರೀ ಶಿವಾನಂದ ಶಿವಾಚಾರ್ಯರು, ಮಹಾತ್ಮರ ಚರಿತ್ರೆಯನ್ನು ಸ್ಮರಿಸುವುದರಿಂದ ಪಾಪಗಳು ನಾಶವಾಗುತ್ತೆ. ಭಾವಸ್ಪರ್ಶ, ವಾಕ್ಸ್ಪರ್ಶ, ನೇತ್ರ ಸ್ಪರ್ಶ ಹಾಗೂ ಪಾದ ಸ್ಪರ್ಶದಿಂದಾಗಿ ಭಕ್ತರ ನೋವುಗಳು ದೂರವಾಗುತ್ತೆ ಅಂತ ಭಕ್ತರ ಮನಮುಟ್ಟುವಂತೆ ಹೇಳಿದರು. ಪರಮ ಪೂಜನೀಯ ಶಾಂತವೀರ ಪಟ್ಟಾಧ್ಯಕ್ಷರ ಚರಿತ್ರೆಯನ್ನು ಬಹಳ ಸುಂದರವಾಗಿ ಸಂಗೀತ ಸಾಹಿತ್ಯದಲ್ಲಿ ಹೇಳಿರುವಂತಹ ಸಂಗೀತಕಾರ ಬಳಗವೇ ಹಾಗೂ ಯಾವತ್ತೂ ಹೋತನಹಳ್ಳಿ ಗ್ರಾಮದ ಸಮಸ್ತ ಮಹಾದೇವರೇ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಪ್ರತಿ ವರ್ಷ ಪದ್ಧತಿಯಂತೆ ಈ ವರ್ಷವೂ ಕೂಡ ಶ್ರೀಮಠದಲ್ಲಿ ಬಸವೇಶ್ವರ ಜಾತ್ರಾ ಮಹೋತ್ಸವ ಹಾಗೂ ಪರಮ ಪೂಜ್ಯ ಲಿಂಗೈಕ್ಯ ಶಾಂತವೀರ ಪಟ್ಟಾಧ್ಯಕ್ಷರ ಹಾಗೂ ಆನಂದೂರು ಗುರುಕುಮಾರ ಶ್ರೀವೈದ್ಯರವರ ಹಾಗೂ ಪರಮ ಪೂಜ್ಯ ಲಿಂಗೈಕ್ಯ ಡಾಕ್ಟರ್ ತೋಟದ ಸಿದ್ದಲಿಂಗ ಮಹಾಸ್ವಾಮಿಯವರ ಮಹೋತ್ಸವ ನಡೆದುಕೊಂಡು ಬಂದಿರತಕ್ಕಂಥದ್ದು ಬಹಳ ಕೃತ್ಯವಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ಈ ವರ್ಷ ಬಹಳ ಸುಂದರವಾಗಿರ್ತಕ್ಕಂಥ ಮಠವನ್ನು ನಮ್ಮ ಬೊಮ್ಮಾಯಿಯವರ ಒಂದು ಅನುದಾನದಲ್ಲಿ ಬಹಳ ಸುಂದರವಾಗಿರ್ತಕ್ಕಂಥ ಮಠವನ್ನು ಕಟ್ಟಿದ್ದೀವಿ. ಅನೇಕ ವರ್ಷಗಳಿಂದ ನೋಡಿದ ಮಠ ಇವತ್ತು ಇಲ್ಲ ಅಂದ್ರೆ ಅದೆಲ್ಲರಿಗೆಲ್ಲ ಪ್ರೀತಿ ಮತ್ತು ಭಕ್ತಿಯ ಒಂದು ಕಾಣಿಕೆ ಅಂತ ನಾನು ತಿಳ್ಕೊಂಡು ಭಾವಿಸ್ತಾ ಇದ್ದೇನೆ. ಅಂತಹ ಸಂದರ್ಭಗಳಲ್ಲಿ ಪ್ರತಿ ವರ್ಷವೂ ಕೂಡ ಒಂದು ವಿಷಯ ನಡೀತಾರೆ. ನಮ್ಮ ಗವಾಯಿಗಳು, ಶಾಸಕರು, ಮಹಾತ್ಮರು ಪುರಾಣ ಪುರೋಹಿತರಲ್ಲಿ ಗುರು ಅಂತಕ್ಕಂಥದ್ದು ಮಾಡಬಹುದು. ಆದರೆ ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದ ಮಾತಾಡುವುದು ನರರಿಗೆ ಮುಕ್ತಿ. ಶಿವಶಿವೈಗಳವರ ಕೈವಲ್ಯವನ್ನು ಗುರುವಿನ ವಚನವನ್ನು ಆಲಿಸಿದಾಗ ಮುಕ್ತಿಯಾಗ್ತದೆ. ನಾವು 46 ವರ್ಷ ಕೇಳಿದ್ವಿ, ನಾವು ಮುಕ್ತಿ ಆಗ್ತದೆ, ಎಲ್ಲರೂ ಮುಕ್ತಿ ಆಗಲಿಲ್ಲ. ಅದನ್ನ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮುಕ್ತಿ ಸಿಗುತ್ತದೆ. ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಮಾಡ್ತಾರೆ, ಮಾಸ್ತರು ಪಾಠ ಮಾಡಿ ಹೇಳ್ತಾರೆ, ಹುಡುಗರು ಕೇಳಿದ್ರು ಪಾಸ್ ಆಗಿಬಿಡ್ತಾರೆ. ಆಗ ಬರೀಬೇಕು, ಓದಬೇಕು, ಜ್ಞಾನ ಸಂಪಾದ, ಅವಾಗ ಅವರು ಪಾಸ್ ಆಗ್ತಾರೆ. ಹಾಗೆ ನಾವು ಜೀವನದಲ್ಲಿ ಪಾಸ ಆಗಬೇಕು ಅಂತಂದ್ರೆ ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದ ಕೇಳಿದಾಗ ಮುಕ್ತಿ ಸಿಗೋದಿಲ್ಲ. ಅವರು ಹೇಳಿದ್ದನ್ನ ಕೇಳಿ ಜೀವನದಲ್ಲಿ ನಾವು ಅಳವಡಿಸಿಕೊಂಡಾಗ ಮುಕ್ತಿ ಸಿಗುತ್ತದೆ. ಅದನ್ನೇ ಹರಣ ಅಡಿ ಇದು ಶಾಂತ ಬರಲಾಗದು. ಪರಮಾತ್ಮರನ್ನು ಹೇಳಿದರು, ಹರಣ ಅಡಿ ಮುದರಬೇಕು, ಕೆಳಗೆ ಮುಕ್ತಿ ಸಿಗುತ್ತದೆ. ಅವರು ಶಾಸ್ತ್ರಗಳನ್ನು ಬಾಯಿ ಕಳವೇ ಕಿವಿ ಯಾರಲ್ಲೇ ಅದನ್ನು ಕೇಳಬೇಕು. ಹರಣ ಅಡಿ ವಿಧಿ ಶಾಂತ ಬರಲಾಗದು. ಭಗವಂತನ ಸ್ಮರಣೆ ಮಾಡಬೇಕು. ಇಲ್ಲಾಂದ್ರೆ ನಾವು ಜೀವನದಲ್ಲಿ ಮುಕ್ತಿ ಸಿಗಬೇಕು. ಪುನರಭಿಮಾನ ಭಗವಂತನ ಕೊಟ್ಟ, ಗಾಳಿ ಕೊಟ್ಟ, ನೀರು ಕೊಟ್ಟ, ಬೆಳಕು ಕೊಟ್ಟ, ಭೂಮಿ ಕೊಟ್ಟ. ನಾವೇನು ಕೊಡ್ತೀವಿ ಭಗವಂತನಿಗೆ? ಏನು ಕೊಡ್ತೀವಿ? ಅದನ್ನು ಹೇಗೆಂಬುದಾನ ಬೆಳಗಿಂಬದಾನ ಸುಳಿದು ಸೂಸುಮಲ್ಲಿ ಗಾಳಿ ನಿಂಬದಾನ
ಎತ್ತು ನಿಮ್ಮದಾದ ಬಿತ್ತು ನಿಮ್ಮದ ನಿಮ್ಮದಾನವನ್ನು ಅನ್ಯರ ಹೊರಡುವ ಗುಡಿಗಳೇ ರಾಮನಾಥ ಬರುವಾಗ ತಂದಿಲ್ಲ ನಮ್ಮದಲ್ಲಿ ನಾವು ಮಾಡಿ ನನ್ನಿಂದ ಆಗಲ್ಲ ನಾನು ಹೋದ್ರೆ ಯಾರು ಅನ್ನುವಂತ ಭಕ್ತ ಸಿರಿಯಾದ ಬೆಳೆಯಬೇಕು ಭಕ್ತಿಯಲ್ಲಿ ಸಿರಿಯಾದ ಆಗಬೇಕು ಪರಮಾತ್ಮ ಸಿರಿಯಾದ ಪರೀಕ್ಷೆ ಮಾಡಬೇಕಂದ್ರೆ ಬಂದು ಅವನು ಸಿರಿಯಾದ ವಿಶ್ರಾಂತಿ ಕೇಂದ್ರಗಳ ಆವಾಗ ಸಿರಿಯಾದ ಒಳಗೆ ಕುಂದೂಸಿ ಭಕ್ತಿಯಿಂದ ಮಾಡಿ ಏರಬೇಕು ಅಂತ ಹೇಳ್ತಾನೆ ನಾವೆಲ್ಲ ಮಾಂಸಾಹಾರಿಗಳು ನಮಗೆ ಮಾಂಸ ಬೇಕು ಆಯ್ತಪ್ಪ ಮಾಡ್ತೀವಿ ಅದೆಲ್ಲ ಮಕ್ಕಳ ಗಾಳಿ ಮಾಂಸ ಬೇಕು ಅಂತ ಅವಾಗ ಶರೀರಪ್ಪ ಯಾವುದು ನೀನು ಮಗ ಕೊಡು ಭಕ್ತಿ ಒಬ್ಬಂತ ಭಕ್ತಿಯಲ್ಲಿ ಶ್ರೇಷ್ಠ ಒಬ್ಬರ ಮಗನ ಮಾಂಸವನ್ನು ಕೊಟ್ಟು ಭಕ್ತಿಯಲ್ಲಿ ಬಹಳ ದೊಡ್ಡದಾಗಿರ್ತಕ್ಕಂಥ ಹೆಸರನ್ನು ಪಡ್ಕೊಂಡಿರ್ತಕ್ಕಂಥ ಭಕ್ತಿಯಾಗಿ ಸ್ವಲ್ಪ ಅಹಂಕಾರ ಬರ್ತದೆ ನಾನು ಕೊಟ್ಟೆ ನನ್ನ ಮಗನ ತೆರೆಯನ್ನು ಪರಮಾತ್ಮರಿಗೆ ಕೊಟ್ಟೆ ನನ್ನಂತ ಭಕ್ತ ಯಾರು ಇಲ್ಲ ಅಂತ ಅಹಂಕಾರ ಬರ್ತದೆ ಎಲ್ಲರಿಗೂ ಅದು ಸೂಕ್ಷ್ಮವಾಗಿರ್ತದೆ ಯಥಾಕಟ್ಟು ಅಂಶ ಅಂದ್ರೂ ಅವನಲ್ಲಿ ಒಂದು ಅಂಶ ಭಗವಂತನ ಪ್ರೇರಣೆ ಯಥಾವಳಿ ಅಂಶ ಅಂದ್ರೂ ಒಂದು ಕೆಟ್ಟ ಅಂಶ ಮಾತ್ರ ಅವನಲ್ಲಿ ಇರುತ್ತೆ ಹಾಗೆ ಅವನಿಗೆ ಅಹಂಕಾರ ಇದರಾಗಿ ಪರಮಾತ್ಮದ ಪ್ರಮಾಣ ಕೊಟ್ಟಿದ್ದು ನೀನು ಹೀಗೆ ಕೊಟ್ಟಿದ್ದು ಹೊರತು ನೀನು ಸ್ವಂತ ಏನು ತಂದಿಲ್ಲ ಆ ಶ್ರೀರಾಯ ನನಗಿಂತ ಹೊತ್ತಿಯಾದಲ್ಲಿ ಆವಾಗ ಪರಮಾತ್ಮ ಹೇಳ್ತಾರೆ ನಾನು ತೋರಿಸ್ತೀನಿ ನಿನಗಿಂತ ಶ್ರೀಮಂತವಾದ ಭಕ್ತಿ ತೋರಿಸ್ತೀನಿ ಆದರೂ ಕೂಡ ಅವ್ರು ಯಾವತ್ತೂ ನಾನು ಮಾಡಿಲ್ಲ ನಾನು ಕೊಟ್ಟಿಲ್ಲ ಆವರೇ ಹೋಗಲು ಪರೀಕ್ಷೆ ಮಾಡುವಂತ ಅರ್ಥ ಸರಿಯಾದ ಇಬ್ಬರು ಜಗವೇಶಧಾರಿಯಾಗಿ ಬರುತ್ತಾರೆ ನೀವು ನನಗೆ ಕೇಳಿರಬಹುದು ಪುರಾಣದಲ್ಲಿ ಬಂದಿರುತ್ತದೆ ಪ್ರವಚನದಲ್ಲಿ ಬಂದಿರುತ್ತದೆ ಮಹಾತ್ಮರು ಹೇಳಿರುತ್ತಾರೆ ಆದರೂ ಕೇಳಬೇಕು ಯಾಕೆ ಈ ಮನೆ ವಾಸ ಆಗ್ತದೆ ಮನೆ ಯಾವುದೇ ಇರಲಿ ಮನೆ ಬಂಗಾರದಲ್ಲಿ ಬೆಳ್ಳಿಯಲ್ಲಿ ಗಾಜಿನಲ್ಲಿ ಗುಡಿಸಲಿರಲಿ ಆಶೀಸಗಳಿರಲಿ ಕಸ ಬೆಳೆದರೆ ಕಸ ಬಿದ್ದರೆ ಆದ್ರೆ ಈ ದೇಹ ಎಷ್ಟು ಪರಿಶುದ್ಧವಾಗಿದೆ ಅಂದ್ರೂ ಕೂಡ ಇದರೊಳಗೆ ನಾನು ಅಂತಕ್ಕಂಥ ಕಸ ಬಿದ್ದರೆ ನನಗೆ ಆಯ್ಕೆ ಮಾಡೋಣ ಬೆಳೆಗೆ ಅಂತ ಪರೀಕ್ಷೆ ಮಾಡೋಣ ಅಂತ ಕರ್ಕೊಂಡು ಹೋದರೆ ಬರವಾದ ಜನ್ಮ ಮುಗಿಸ್ಕೊಂಡಿರ್ತಾರೆ ಒಳ ಹೆಣ್ಮಗಳು ತೆಗಿಬರ್ತಾರೆ ಅದು ವಿವಾಹ ಮಾಡಿದ್ರೆ ಒಂದು ವಿಚಾರ ಇರಬೇಕು ಊಟಕ್ಕೆ ಹಾಕಬೇಕು ಆಯ್ತಪ್ಪ ಹಾಕಬೇಕು ಬನ್ನಿ ಸ್ನಾನ ಮಾಡಿ ಕುತ್ಕೊಂಡು ಪೂಜೆ ಮಾಡಿಕೊಡ್ರಿ ಎಲ್ಲ ಅಂತ ಹೇಳಿದಾಗ ಆಯ್ತು ಅಂತ ಅವರೆಲ್ಲ ಸ್ನಾನ ಪೂಜೆ ಸಂಧ್ಯಾವನ್ನೆಲ್ಲವನ್ನು ಮುಗಿಸಿ ಕೂಡಾಗ ಅಷ್ಟೊತ್ತಿಗೆ ಹೆಣ್ಮಗಳು ಅಡಿಗೆ ಮಾಡಿದ್ದಾರೆ ಅಡಿಗೆ ಮಾಡಿ ಇನ್ನೇನು ಜನ್ಮಗಳಿಗೆ ಕುಡಿಯೇ ತರಬೇಕು ನೀರು ನೀರಂತ ಬರೀ ನೀರು ತರಬೇಕಂತ ಆಗಿ ಹೋಗ್ತಾರೆ ಈಗ ಬೋರು ನರ ಅವ್ರು ಇದ್ದಿದ್ದು ನೋಡಿ ಇವತ್ತು ಎಲ್ಲ ಕೊಟ್ಟಾರ ಹಾಗೆ ಹೇಳಿದ್ರೆ ವಿದ್ಯೆ ಬಂತು ವಿನಯ ಹೋಯಿತು ಬುದ್ಧಿ ಬಂತು ಶ್ರದ್ಧೆ ಹೋಯಿತು ವಿಜ್ಞಾನ ಬಂತು ಸಮಾಧಾನ ಹೋಯಿತು ವಿಜ್ಞಾನ ಬಂತು ಮನುಷ್ಯನ ಸಮಾಧಾನವನ್ನು ನಡೆಸಿಬಿಟ್ಟು ಮೊಬೈಲ್ ಒಳಗೆ ವಿಜ್ಞಾನ ನೋಡಿ ಎಲ್ಲೋ ಹುಡುಗರು ದಾನ ಇಲ್ಲ ಬಂತಿಲ್ಲ ಏನೇನು ಇಲ್ಲ ಒಂದು ಸಣ್ಣ ಮೆಮೊರಿ ಕಾರ್ಡ್ ಚಿಪ್ ಇಷ್ಟೇ ಮಾಡ್ಬಿಡ್ತು ಅವರು ಎಷ್ಟು ಲಕ್ಷ ಆಡಳಿತಕ್ಕೆ ಹಾಡ ಫೋಟೋ ಎಲ್ಲವೂ ವಿಜ್ಞಾನ ಬಂದು ಒಬ್ಬರಿಗೆ ಸಮಾಧಾನ ನೆಮ್ಮದಿ ಇಲ್ಲ ಬರೀ ಆತಂಕ ಹುಡುಗರು
ನೋಡಿ ಇರೋ ಇವತ್ತು ನಾವು ಹಾಕಿರ್ತಾರೆ ಆಸ್ಪತ್ರೆಗೆ 400 ದಿವಸ ನಾವು ಯಾಕೆ ಈ ವೇಳೆ ಜಾತ್ರಾ ಸಮಿತಿ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಗುರು ಹಿರಿಯರಿಗೆ ಗೌರವ ಅರ್ಪಿಸಿದ್ರು. ಹಾಗೆಯೇ 5 ದಿನಗಳ ಕಾಲ ಪುರಾಣ ಪ್ರವಚನ ನೀಡಿದ ಪ್ರವಚನಕಾರಿಗೆ ಸನ್ಮಾನಿಸಿ ಗೌರವಿಸಲಾಗಿದೆ. ಪ್ರತಿನಿತ್ಯ ದಾಸೋಹ ಸೇವೆ ಸಲ್ಲಿಸಿದ ಗ್ರಾಮಸ್ಥರನ್ನು ಕೂಡ ಇದೇ ಸಂದರ್ಭದಲ್ಲಿ ಸತ್ಕಾರ ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ ಗ್ರಾಮದ ಪ್ರಮುಖರು ಆದ ಸಿದ್ದನಗೌಡ ಪಾಟೀಲ್, ಧರ್ಮಣ್ಣ ಭಂಗಿ, ಅಶೋಕ್ ಗಳೆದ, ನಾಗಪ್ಪ ಕೋರಶೆಟ್ಟರ್, ಪ್ರವೀಣ್ ಗೊಳನ್ನವರ್, ಚಂದ್ರಪ್ಪ ಬೆಳವತ್ತಿ, ವೀರಭದ್ರಪ್ಪ ಬೈಲವಾಳ, ರುದ್ರಪ್ಪ ಭಂಗಿ, ದ್ಯಾಮಣ್ಣ ಸವಣೂರ, ಬಸವಂತಪ್ಪ ಸವಣೂರ, ಮಹದೇವಪ್ಪ ಕುಂದೂರ್, ಫಕೀರಯ್ಯ ಹಿರೇಮಠ, ಬಸಯ್ಯ ಇಳಿಕೇರ, ಚಂದ್ರಶೇಖರ್ ಮೆಟ್ಟಿಮನಿ, ರಾಜಪ್ಪ ಪಾಪೋಜಿ, ಬಸವರಾಜ್ ಅಕ್ಕಿ, ಮಲ್ಲಪ್ಪ ಮನ್ನಂಗಿ, ಮಾಂತೇಶ್ ಮೂಡರ, ಫಕೀರಯ್ಯ ಸ್ವಾಮಿಗಳು ಸೇರಿ ಗುರು ಹಿರಿಯರು, ತಾಯಂದಿರು ಮತ್ತು ಸದ್ಭಕ್ತರು ಭಾಗವಹಿಸಿದ್ರು. ಕಾರ್ಯಕ್ರಮವನ್ನು ಭಂಗಿ ನಿರೂಪಿಸಿದ್ರು. ದ್ಯಾಮಣ್ಣ ಸವಣೂರ ವಂದಿಸಿದ್ರು. ರವಿರಾಜ್ ಎಸ್ ಸಂಶಿ ಶಿಗ್ಗಾಂವ್ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.